ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ತಮ್ಮ ಸಂಘಟನೆಯ ಹೊಸ ರಾಷ್ಟ್ರೀಯ ಪದಾಧಿಕಾರಿಗಳ ಅಧಿಕೃತ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಮುಂಬರುವ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆ 2029ರ ಸಾರ್ವತ್ರಿಕ ಎಲೆಕ್ಷನ್ ದೃಷ್ಟಿಯಿಂದ ಹಳೆಯ ಮುಖಗಳಿಗೆ ಕೋಕ್ ನೀಡಿರೋ ಸಾಧ್ಯತೆ ಇದೆ. ಹೊಸ ಪಟ್ಟಿಯಲ್ಲಿ ಸ್ಮೃತಿ ಇರಾನಿಗೂ ಅವಕಾಶ ಸಿಕ್ಕಿದೆ. ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರನ್ನ ಮುಂದುವರಿಸಲಿಲ್ಲ ಯಾಕೆ? ಐಟಿ ಸೆಲ್ನಲ್ಲಿ ಅಮಿತ್ ಮಾಳ್ವಿಯಾಗೆ ಕೋಕ್ ಕೊಟ್ಟಿದ್ಯಾಕೆ? ಕರ್ನಾಟಕದಿಂದ ಯಾರಿಗೆ ಸಿಕ್ಕಿದೆ ಚಾನ್ಸ್? ಎಲ್ಲ ವಿವರಗಳನ್ನ ನೋಡೋಣ ಎಳೆ ಎಳೆಯಾಗಿ. ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳ ನೇಮಕ. ಹೊಸ ಟೀಮ್ನಲ್ಲಿ ಯಾರೆಲ್ಲ, ಏನಿದು ಸಂಘಟನಾತ್ಮಕ ಲೆಕ್ಕ? ಬಿಜೆಪಿ ಹೈಕಮಾಂಡ್ ತನ್ನ ರಾಷ್ಟ್ರೀಯ ಪದಾಧಿಕಾರಿಗಳ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಸಂಘಟನಾತ್ಮಕವಾಗಿ ಪಕ್ಷಕ್ಕೆ ಹೊಸ ಮೆರುಗು ನೀಡಲು ಯುವಜನರು ಮತ್ತು ಮಹಿಳೆಯರಿಗೆ ಹೆಚ್ಚಿನ ಮನ್ನಣೆ ಕಲ್ಪಿಸಲಾಗಿದೆ. ಮಾಜಿ ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಲ್ಲಿ ಕೆಲವರನ್ನ ಕೈಬಿಡಲಾಗಿದ್ದು, ಮುಂಬರುವ ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ದೆಹಲಿ ಸೇರಿದಂತೆ 7 ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳಲಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. 2029ರ ಲೋಕಸಭಾ ಚುನಾವಣೆಯ ದೀರ್ಘಾವಧಿ ರಾಜಕೀಯ ಲೆಕ್ಕಾಚಾರ ಹಾಗೂ ಮುಂಬರುವ ಪ್ರಮುಖ ರಾಜ್ಯಗಳ ಚುನಾವಣೆಗಳನ್ನು ಗೆಲ್ಲಲು ನಿತಿನ್ ನಬೀನ್ ನೇತೃತ್ವದ ನೂತನ ಪಡೆ ಸರ್ವಸನ್ನದ್ಧವಾದಂತೆ ಕಾಣಿಸ್ತಾ ಇದೆ. ನೂತನ ಪಟ್ಟಿಯಲ್ಲಿ ಒಟ್ಟು 13 ರಾಷ್ಟ್ರೀಯ ಉಪಾಧ್ಯಕ್ಷರ ಹೆಸರಿದೆ. ಹಾಗೆ 8 ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸೇರಿದ್ದಾರೆ. ಇನ್ನು 16 ರಾಷ್ಟ್ರೀಯ ಕಾರ್ಯದರ್ಶಿಗಳು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹಾಗೆ ಖಜಾಂಚಿ ಸೇರಿ 65 ಹುದ್ದೆಗಳಿಗೆ ನೇಮಕ ಮಾಡಿ ಪ್ರಕಟಣೆ ಹೊರಡಿಸಲಾಗಿದೆ. ಈ ಮೂಲಕ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ತಮ್ಮ ಹೊಸ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ. ಯಾರಿಗೆ ಕೋಕ್? ಈ ಹಿಂದೆ ರಾಷ್ಟ್ರೀಯ ಬಿಜೆಪಿ ಪದಾಧಿಕಾರಿಗಳಾಗಿದ್ದವರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಸಿಂಗ್, ದುಷ್ಯಂತ್ ಗೌತಮ್ ಹಾಗೂ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಹೊಸ ಪಟ್ಟಿಯಲ್ಲಿ ಕೋಕ್ ನೀಡಲಾಗಿದೆ. ಉಪಾಧ್ಯಕ್ಷರಾಗಿರುವಂತಹ ಅರುಣ್ ಸಿಂಗ್, ಸರೋಜಾ ಪಾಂಡೆ ಹಾಗೂ ಐಟಿ ಸೆಲ್ ಮುಖ್ಯಸ್ಥರಾಗಿರುವಂತಹ ಅಮಿತ್ ಮಾಳವೀಯ ಸೇರಿದಂತೆ ಹಲವು ಪ್ರಮುಖರನ್ನ ಸಂಘಟನೆಯ ಜವಾಬ್ದಾರಿಯಿಂದ ಕೈ ಬಿಡಲಾಗಿದೆ. ಈ ಪೈಕಿ ಯಾರಿಗೆ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ವೇಳೆ ಅವಕಾಶ ಸಿಗಬಹುದು ಎನ್ನುವಂತ ಕುತೂಹಲವೂ ಇದೆ. ಯಾರಿಗೆ ಲಕ್? ಬಿಜೆಪಿ ನೂತನ ಸಾರಥಿಗಳ ಸಾಲಿನಲ್ಲಿ ಇರೋರು ಯಾರು ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನ ಉಳಿಸಿಕೊಂಡಿದೆ. ಇನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಮೃತಿ ಇರಾನಿ, ವಿನೋದ್ ತಾವ್ಡೆ, ಸುನಿಲ್ ಬನ್ಸಲ್, ಬಿಪ್ಲವ್ ದೇವ್ಭೂಯ್ಯ ಸೇರಿದ್ದಾರೆ. ಯುವ ಮೋರ್ಚಾ ಸ್ಥಾನದಲ್ಲಿ ಇದ್ದ ತೇಜಸ್ವಿ ಸೂರ್ಯ ಬದಲಿಗೆ ಹೇಮಾಂಗ್ ಜೋಶಿ ನೇಮಿಸಲಾಗಿದೆ. ಹಾಗೆ ಮಹಿಳಾ ಮೋರ್ಚಾ ಅಧ್ಯಕ್ಷರು ರೂಪಕುಮಾರಿ ಚೌಧರಿ ಇದ್ರೆ, ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನದಲ್ಲಿ ಕರ್ನಾಟಕದ ಪ್ರೊಫೆಸರ್ ಎಂ ನಾಗರಾಜ್ ಹೆಸರು ಇದೆ. ಇನ್ನು ದೀಪಕ್ ಮಾಸ್ಕೆಗೆ ಬಿಜೆಪಿ ಐಟಿ ಸಾರಥ್ಯ ವಹಿಸಲಾಗಿದೆ. ಹೀಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರ ನೇತೃತ್ವದ ಹೊಸ ಟೀಮ್ನಲ್ಲಿ ಅನುಭವ ಮತ್ತು ಯುವ ಶಕ್ತಿಯ ಸಮ್ಮಿಲನ ಕಾಣಿಸ್ತಿದೆ ಎನ್ನಲಾಗ್ತಿದೆ. ಬರುವ ದಿನಗಳಲ್ಲಿ ನಡೆಯಲಿರುವಂತಹ ವಿವಿಧ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಾದೇಶಿಕ, ಸಾಮಾಜಿಕ ಹಾಗೂ ಜಾತಿ ಸಮತೋಲನ ಕಾಯ್ದುಕೊಳ್ಳುವ ತಂತ್ರಗಾರಿಕೆಯನ್ನ ಹೈಕಮಾಂಡ್ ಹೆಣೆದಿರೋ ಹಾಗಿದೆ ಎನ್ನುವಂತ ಚರ್ಚೆ ಇದೆ. 2024ರ ಲೋಕಸಭಾ ಚುನಾವಣೆಯ ಅಮೇಥಿ ಸೋಲಿನ ನಂತರ ತೆರೆಮರೆಗೆ ಸರಿದಿರುವಂತಹ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಈ ಬಾರಿ ಅತ್ಯಂತ ಪ್ರಭಾವಿ ಬಡ್ತಿ ಒಲಿದಿದೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಉತ್ತರ ಪ್ರದೇಶ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಜವಾಬ್ದಾರಿ ವಹಿಸಲು ಹೈಕಮಾಂಡ್ ತೀರ್ಮಾನಿಸಿದೆ. ಸ್ಮೃತಿ ಇರಾನಿ ಸಂಘಟನಾ ಕ್ಷಮತೆ ಬರಲಿರುವಂತಹ ರಾಜ್ಯ ಚುನಾವಣೆಗಳಲ್ಲಿ ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಬಿಜೆಪಿ ಹೈಕಮಾಂಡ್ನ ಪ್ರಮುಖ ತಂತ್ರವಾಗಿದೆ ಅನ್ನೋ ಚರ್ಚೆಗಳಿವೆ. ಮಹಿಳೆಯರಿಗೆ ಪ್ರಾತಿನಿಧ್ಯ. ಈ ಬಾರಿಯ ರಾಷ್ಟ್ರೀಯ ಸಮಿತಿಯಲ್ಲಿ ಮಹಿಳೆಯರಿಗೆ ದಾಖಲೆಯ ಪ್ರಾತಿನಿಧ್ಯ ನೀಡುವ ಮೂಲಕ ಮಹಿಳಾ ಸಶಕ್ತೀಕರಣಕ್ಕೆ ಪಕ್ಷ ಆದ್ಯತೆ ನೀಡಿದೆ. ಮಾಜಿ ಸಿಎಂ ವಸುಂಧರಾ ರಾಜೆ ಸಿಂಧಿಯಾ, ಡಿ ಪುರಂದರೇಶ್ವರಿ ಹಾಗೂ ರೇಖಾ ವರ್ಮಾ ಅವರನ್ನ ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಮುಂದುವರಿಸಲಾಗಿದೆ. ಛತ್ತೀಸ್ಗಢದ ಸಂಸದೆ ರೂಪಕುಮಾರಿ ಚೌಧರಿ ಅವರಿಗೆ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಅಧ್ಯಕ್ಷ ಜವಾಬ್ದಾರಿ ವಹಿಸಲಾಗಿದೆ. ಒಟ್ಟು ಪದಾಧಿಕಾರಿಗಳಲ್ಲಿ 12ಕ್ಕೂ ಹೆಚ್ಚು ಮಹಿಳಾ ನಾಯಕರಿಗೆ ಸ್ಥಾನ ನೀಡಿರುವುದು ಮಹಿಳಾ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವ ಸ್ಪಷ್ಟ ಸೂಚನೆಯಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಹುದ್ದೆಯಿಂದ ತೆರವು. ಯುವ ಮೋರ್ಚಾಗೆ ಹೊಸ ಸಾರಥಿ ನೇಮಕ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಸುದೀರ್ಘ ಕಾಲ ಬಿಜೆಪಿಯ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ತೇಜಸ್ವಿ ಸೂರ್ಯ ಸೆಪ್ಟೆಂಬರ್ 2020ರಿಂದ ಬಿಜೆಪಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ದೇಶದ ಅತ್ಯಂತ ಕಿರಿಯ ಬಿಜೆವೈಎಂ ಅಧ್ಯಕ್ಷ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು. ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೈಕಮಾಂಡ್ಗೂ ಇವರ ಕಾರ್ಯವೈಖರಿಯ ಬಗ್ಗೆ ತೃಪ್ತಿ ಇರಲಿಲ್ಲವೆನ್ನಲಾಗ್ತಿದೆ. ಅಥವಾ ಸಂಪುಟ ಪುನರಚನೆಯಲ್ಲಿ ಅವಕಾಶ ನೀಡುವ ಪ್ಲಾನ್ ಇರಬಹುದು ಅನ್ನೋ ಮಾತಿದೆ.
ಹೀಗಾಗಿ ಯುವ ಮೋರ್ಚಾಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ ಅವರನ್ನ ಕಾಯ್ದಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಬ್ರಾಹ್ಮಣ ಸಮುದಾಯ ಪ್ರತಿನಿಧಿಸುವ ಪ್ರಹ್ಲಾದ್ ಜೋಶಿ ಅವರು ಸಂಪುಟದಲ್ಲಿ ಪ್ರಮುಖ ಖಾತೆಯೊಂದಿಗೆ ಪ್ರತಿನಿಧಿಸುತ್ತಿದ್ದಾರೆ. ಹೀಗಿರುವಾಗ ಅದೇ ಸಮುದಾಯದ ಮತ್ತೊಬ್ಬರಿಗೆ, ಅದು ಕೂಡ ಕರ್ನಾಟಕ ರಾಜ್ಯದಿಂದಲೇ ಅವಕಾಶ ಕೊಡ್ತಾರೆ ಎನ್ನುವಂಥ ಚರ್ಚೆಯೂ ಜೋರಾಗಿದೆ. ಹೇಮಂತ್ ಜೋಶಿ ಅವರನ್ನೇ ಆಯ್ಕೆ ಮಾಡಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸಂಘಟನೆಯ ನಿಯಮಾವಳಿ ಮತ್ತು ಅಧಿಕಾರಾವಧಿ ಬದಲಾವಣೆಯ ಭಾಗವಾಗಿ ಗುಜರಾತ್ನ ವಡೋದರ ಸಂಸದ ಡಾಕ್ಟರ್ ಹೇಮಂತ್ ಜೋಶಿ ಅವರನ್ನ ನೂತನ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಗುಜರಾತ್ನಿಂದ ಭಾರೀ ಬಹುಮತದಿಂದ ಗೆದ್ದು ಬಂದಿರುವ ಡಾಕ್ಟರ್ ಹೇಮಂತ್ ಜೋಶಿ ಶಿಕ್ಷಣ ತಜ್ಞ ಹಾಗೂ ಯುವ ಜನರಲ್ಲಿ ಅಪಾರ ನಿಕಟತೆ ಹೊಂದಿರುವಂತಹ ಪ್ರಭಾವಿ ನಾಯಕ. ಸದ್ಯ ಬದಲಾದ ರಾಜಕೀಯ ಚಿತ್ರಣದಲ್ಲಿ ಜೆನ್ಸಿ ಮತದಾರರು ಹಾಗೂ ಯುವ ಮತದಾರರನ್ನ ಸೆಳೆಯಲು ಸಾಂಪ್ರದಾಯಿಕ ಶೈಲಿಯ ಜೊತೆಗೆ ವೈಜ್ಞಾನಿಕ ಹಾಗೂ ಶೈಕ್ಷಣಿಕ ಹಿನ್ನೆಲೆಯುಳ್ಳ ಯುವ ನಾಯಕತ್ವದ ಅಗತ್ಯವಿತ್ತು. ಹೀಗಾಗಿ ಡಾಕ್ಟರ್ ಹೇಮಂತ್ ಜೋಶಿಗೆ ಯುವ ಮೋರ್ಚಾದ ಚುಕ್ಕಾಣಿ ನೀಡಲಾಗಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದ ನೂತನ ಪಡೆ ಹೊಸತನದಿಂದ ಕೂಡಿದೆ. ಅನುಭವ, ಯುವಶಕ್ತಿ ಮತ್ತು ಮಹಿಳಾ ಪ್ರಾತಿನಿಧ್ಯದ ಸಮತೋಲಿತ ಮಿಶ್ರಣವಾಗಿದೆ ಎನ್ನಲಾಗ್ತಾ ಇದೆ. ಇದು ಮುಂಬರುವ ರಾಜ್ಯಗಳ ಕಠಿಣ ಚುನಾವಣಾ ಕಣದಲ್ಲಿ ಹೊಸ ಡಿಜಿಟಲ್ ಹಾಗೂ ಸಂಘಟನಾತ್ಮಕ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಲಿದೆ ಅನ್ನೋ ಕುತೂಹಲ ಇದೆ. ಇದರ ನಡುವೆ ಈಗ ಚರ್ಚೆಗೆ ಗ್ರಾಸವಾಗಿರೋ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ವಿಚಾರ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಪದಾಧಿಕಾರಿಗಳ ಬದಲಾವಣೆ, ರಾಜ್ಯ ಬಿಜೆಪಿ ಜಾತಿ ಸಮೀಕರಣ, 2028ರ ವಿಧಾನಸಭಾ ಚುನಾವಣಾ ರಾಜಕಾರಣ, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.